ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 30ನೆಯ ಶ್ಲೋಕ. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜೂಹತಿ ಸರ್ವೇಪ್ಯೇತೆ ಯಜ್ಞವಿಧೋ ಯಜ್ಞಕ್ಷಪಿತ ಕಲ್ಮಷಾಃ. Who having regulated their diet and controlled the process of exhalation and inhalation both, pour their vital airs into the vital airs themselves. All these have their sins consumed away by sacrifice and understand the meaning of sacrificial worship. 16 ರೀತಿಯಾಗಿರ್ತಕ್ಕಂಥ ಯೋಗಗಳನ್ನು ಹೇಳ್ತಾ ಬಂದು ಈಗ ಇನ್ನು ಕೆಲವರು ಏನು ಮಾಡ್ತಾರೆ ಅನ್ನೋದನ್ನು, ಯಾವ ಥರ ಯೋಗವನ್ನು ಮಾಡ್ತಾರೆ ಅಂತ. ಪ್ರಾಣಾನ್ ಪ್ರಾಣೇಸು ಜೂಹತಿ, ಪ್ರಾಣಗಳನ್ನೇ ಪ್ರಾಣದಲ್ಲಿನೇ ಅವರು ಹೋಮವನ್ನು ಮಾಡ್ತಾರಂತೆ. ಈ ರೀತಿ ಪ್ರಾಣದಲ್ಲಿಯೇ ಪ್ರಾಣವನ್ನು ಹೋಮ ಮಾಡಿ ಅವರೆಲ್ಲರೂ ಕೂಡ ತಮ್ಮ ದೋಷಗಳನ್ನು, ಕಲ್ಮಶಗಳನ್ನು, ಪಾಪಗಳನ್ನು ಕಳೆದುಕೊಂಡವರಾಗ್ತಾರಂತೆ. ಸರ್ವದೋಷಗಳನ್ನು ನಾಶ ಮಾಡಿಕೊಂಡವರಾಗಿ ಶುದ್ಧಾಂತಕರಣಿಗಳಾಗಿ ಪರಿಪಕ್ವಾಂತ ಕರ್ಣವುಳ್ಳವರಾಗಿರುತ್ತಾರೆ, ಕರ್ಣಹೃದಯಗಳಾಗಿರುತ್ತಾರೆ ಮತ್ತು ಹೃದಯ ಸೀಮಂತಿಕೆಯನ್ನು ಹೊಂದಿದವರಾಗಿರುತ್ತಾರೆ. ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ಮಾಡಿ ಮುಗಿಸಿದವರಾಗಿರುತ್ತಾರೆ. ಸಂಪೂರ್ಣ ಅವರ ಜೀವನ ಈಗ ಸುಖಮಯವಾಗಿರ್ತಕ್ಕಂಥದ್ದು, ಕರುಣಾಮಯವಾಗಿರುವಂಥದ್ದು, ಸತ್ಕಲಾಪೂರ್ಣವಾಗಿರುವಂಥದ್ದು ಅಂತ ಅರ್ಥವನ್ನು ಮಾಡಿದೆ. ಕಾರಣ ಏನಂತಂದರೆ, ಪ್ರಾಣವನ್ನು ಅಪರೇ ನಿಯತಾಹಾರಾಃ, ಅವರೆಲ್ಲ ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಬಳಸ್ತಾರೆ, ಆ ಆಹಾರವನ್ನು ಕಂಟ್ರೋಲ್ದಲ್ಲಿ ಬಳಸ್ತಾರೆ ಅಂತ. ನಿಯತಾಹಾರಾಃ, ನಿಯಮಬದ್ಧವಾಗಿ ಹಿತಭುಕ್ ಋತಭುಕ್ ಮಿತಭುಕ್ ಅನ್ನುವಂಥ ನಿಯಮವನ್ನು ಬಳಸ್ತಾರಂತೆ. ಹಿತವಾಗಿರುವಂಥ ಆಹಾರವನ್ನು ತಿನ್ನುವುದು, ಋತುವಾದ ಸಮಯಕ್ಕೆ ತಿನ್ನುವುದು, ಹಸಿವಾದಾಗಲೇ ತಿನ್ನುವುದು ಋತು ಸಮಯ ಅಂತ. ಮಿತ ಅಂತಂದರೆ ಇನ್ನೂ ಊಟ ಮಾಡಬೇಕು ಅನ್ನುವ ಅವಕಾಶ ಇರುವಾಗಲೂ ಕೂಡ ಆಗಲೇ ಊಟ ಮಾಡುವುದನ್ನು ನಿಲ್ಲಿಸ್ತಾರಂತೆ. ಹಿತಭುಕ್ ಅಂದರೆ ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದನ್ನು, ಪೂರಕವಾಗಿರುವಂಥದ್ದನ್ನು ತಿನ್ನುವುದು, ಆರೋಗ್ಯಕ್ಕೆ ಪೂರ್ಣವಾಗಿರುವಂಥ ಆಹಾರವನ್ನು ತಿನ್ನುವುದು ಹಿತಭುಕ್ ಅಂತ. ಮನೆಯಲ್ಲಿದೆ ಅಂಥೇಳಿ ಅಥವಾ ಎಲ್ಲೋ ಮದುವೆಗೆ ಹೋಗಿದ್ದೇವೆ ಅಂಥೇಳಿ, ಎಲ್ಲೋ ಸಮಾರಂಭಕ್ಕೆ ಹೋಗಿದ್ದೇವೆ ಅಂಥೇಳಿ ಸಿಕ್ಕಾಪಟ್ಟೆ ಅಲ್ಲಿ ಚೆಂದಾಗಿ ಆಹಾರವನ್ನು ಮಾಡಿದ್ದಾರೆ ಅಂಥೇಳಿ ಕೈಗೆ ಸಿಕ್ಕಷ್ಟೆಲ್ಲ, ಬಾಯಿಗೆ ರುಚಿ ಹತ್ತಿದಷ್ಟೆಲ್ಲ ತಿನ್ನೋದು, ಇದು ಅನ್ಕಂಟ್ರೋಲ್ಡ್. ಏನಂತಂದರೆ, ಎಷ್ಟೇ ಆಹಾರ ಇದ್ದರೂ, ಏನೇ ಆಹಾರ ಇದ್ದರೂ ಕೂಡ, ಬಹಳ ಅಪರೂಪದ ಆಹಾರ ಇದ್ದರೂ ಕೂಡ ಹಿತವಾಗಿಯೇ ತಿನ್ನಬೇಕು. ಎಷ್ಟು ಅವಶ್ಯಕತೆ ಇದೆಯೋ, ಯಾವುದು ಅವಶ್ಯಕತೆ ಇದೆಯೋ ಅಷ್ಟನ್ನು ತಿನ್ನಬೇಕು. ಮಿತವಾಗಿಯೇ ತಿನ್ನಬೇಕು ಅಂತ ಅರ್ಥ. ಚೀಲ ತುಂಬಿದ ಹಾಗೆ ತುಂಬೋದಲ್ಲ. ಒತ್ತಿ ಚೀಲಗಳನ್ನು ತುಂಬುತ್ತವೆಯಲ್ಲ, ತುಳಿದು ತುಂಬಿದಂತೆ ಆಹಾರವನ್ನು ಹೊಟ್ಟೆಯಲ್ಲಿ ತುಂಬಬಾರದು. ಮಿತವಾಗಿಯೇ ತಿನ್ನಬೇಕು ಅಂತ. ಋತವಾಗಿ ತಿನ್ನಬೇಕು ಅಂತ. ಋತವಾಗಿ ಅಂತಂದರೆ ಒಂದು ಸಾರಿ ಊಟ ಮಾಡಿದ ಮೇಲೆ ಸಾಮಾನ್ಯವಾಗಿ 4 ತಾಸಾದರೂ ಮಧ್ಯದಲ್ಲಿ ಅವಕಾಶವನ್ನು ಕೊಡಬೇಕಂತೆ. ಇದು ಋತಭುಕ್ ಅಂತ. ಅಂತೂ ಹಸಿವಾದಾಗಲೇ ಊಟ ಮಾಡಬೇಕು ಅನ್ನುವಂಥದ್ದು ನಿಯಮ. ಗಟ್ಟಿಯಾಗಿರ್ತಕ್ಕಂಥ ಆಹಾರವನ್ನು ತಿಂದರೆ ಇನ್ನೂ ಅದು ಜೀರ್ಣವಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ. ತಿಳಿಯಾಗಿರುವಂಥ ಆಹಾರವನ್ನು ತಗೊಂಡ್ರೆ ಅದು ಸ್ವಲ್ಪ ಬೇಗ ಕರಗಿ ಹೋಗುತ್ತದೆ. ಆ ಒಂದು ಸಮಯವನ್ನು, ಆ ಒಂದು ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಊಟ ಮಾಡಬೇಕು. ಅಯ್ಯೋ, ನಾನು 3 ತಾಸಾಯಿತು 4 ತಾಸಾಯಿತು ತಿಂತೇನೆ ಅಂತೇಳಿ ಮತ್ತೆ ಹಾಗೆ ತಿನ್ನಕ್ಕೆ ಹೋಗಬಾರ್ದು. ಕಾಳು ಬದಲಾಗಿರ್ತಕ್ಕಂಥ ಆಹಾರಗಳು ಸಮಯ ಹೆಚ್ಚು ತಗೊಳ್ತವೆ. ಲಿಕ್ವಿಡ್ ಥರ ಇರತಕ್ಕಂಥ ಆಹಾರಗಳು, ಹಣ್ಣಿನ ರಸಗಳು, ತರಕಾರಿಗಳು ಬೇಗ ಕರಗ್ತವೆ. ಈ ರೀತಿ ಆಹಾರವನ್ನು ನೋಡಿಕೊಂಡು
ಬಳಸಿಕೊಂಡು ಆಹಾರವನ್ನು ತಿಂದು ಅವರು ಯೋಗಿಗಳಾಗ್ತಾರೆ, ದೋಷ ಕೊಂಡವರಾಗ್ತಾರೆ, ನಿರ್ದೋಷಿಗಳಾಗಿರ್ತಾರೆ. ಅವರ ಮನಸ್ಸು ಪ್ರಸನ್ನವಾಗಿರುತ್ತದೆ, ಹಸನಾಗಿರುತ್ತದೆ, ಆತ್ಮದ ಕಡೆಗೆ ಮುಖ ಮಾಡುತ್ತದೆ. ಆದ್ದರಿಂದ ಯಜ್ಞ ಕ್ಷಪಿತ ಕಲ್ಮಷಾಹ, ಯಜ್ಞದಿಂದ ಸರ್ವ ದೋಷಗಳನ್ನು ನಾಶ ಮಾಡಿಕೊಂಡವರು ಅಂತ ಹೇಳಿಸಿಕೊಳ್ತಾರೆ ಅಂತ ಭಗವಂತ ಹೇಳಿದ್ದಾನೆ. ಹರಿ ಓಂ ತತ್ಸತ್.